ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಕೊಟ್ಟಿರುವಂತಹ ರೆಗ್ಯುಲರ್ ಜಾಮೀನನ್ನ ರದ್ದು ಕೋರಿ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದೆ. ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. ಹಾಗಾಗಿ ಬಹುತೇಕರಿಗೆ ಪ್ರಶ್ನೆ ಇತ್ತು, ಜಾಮೀನ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಅಂತ. ಅಂಥದ್ದೊಂದು ಮಹತ್ವದ ತೀರ್ಪು ಬರೋದಕ್ಕೆ ಇನ್ನೂ ಕೂಡ ವೇಟ್ ಮಾಡಲೇಬೇಕಾಗಿದೆ. ಬಟ್ ಇದರ ಬೆನ್ನಿಗೆ ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಪ್ರಾರಂಭ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಬೆಂಗಳೂರು ಪೊಲೀಸರು ದರ್ಶನ್ ಅವರ ಮತ್ತೆ ಜೈಲಿಗೆ ಕಳಿಸಬೇಕು ಅನ್ನುವಂತಹ ಪ್ರಯತ್ನಗಳು ಆಗ್ತಾ ಇರುವ ನಡುವೆ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇರುವ ಎಡವಟ್ಟಿನಿಂದ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ. ಇದು ಸೆಲೆಬ್ರಿಟಿಗಳ ನಡುವೆ ವಾರ್ ಕೂಡ ಸೃಷ್ಟಿ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ದರ್ಶನ್ ಪತಿ ಜೊತೆ ನಿಂತು ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಮಕ್ಕೆ ಸನ್ನಿಧಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಅಲ್ಲದೆ ಅದೇ ಫೋಟೋ ಪೋಸ್ಟ್ ಮಾಡಿ ಹೆಚ್ಚು ಜನ ನಿಮ್ಮನ್ನ ಕೆಳಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಟ್ರೆ ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾನೆ, ದೇವರು ನಿಮ್ಮೆಲ್ಲರನ್ನ ಕೂಡ ಆಶೀರ್ವದಿಸಲಿ ಅಂತ ಬರೆದುಕೊಂಡಿದ್ದಾರೆ.